ಇನ್ನು ವೀಕ್ಷಕರೇ, ಯುಗಾದಿ ಹಬ್ಬದ ಆಚರಣೆಯ ಮಹತ್ವತೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಯುಗಾದಿ ಹಬ್ಬದ ಆಚರಣೆ ಹೇಗಿರಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನಕ್ಕೆ ಬಹಳ ಮಹತ್ವತೆಯನ್ನು ಕೊಡ್ತಾ ಇದ್ದೀವಿ. ಸೊ ಎಣ್ಣೆ ಸ್ನಾನವನ್ನು ಯಾಕೆ ಮಾಡಬೇಕು ಅಂತ ಆಯಿತು. ಹಾಗೆ ಜೊತೆಲಿ ಏನು ಅಂತ ಹೇಳಿದ್ರೆ, ಬೇವು ಬೆಲ್ಲವನ್ನು ಅವತ್ತಿನ ದಿನ ನಾವು ತಿಂತೀವಿ. ಯಾಕೆ ತಿನ್ನಬೇಕು, ಅದರ ವಿಶೇಷತೆ ಏನು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಇನ್ನು ಅಡಿಗೆಗೆ ಬಂದರೆ ಬಹಳ ಪ್ರಾಶಸ್ತ್ಯವನ್ನು ನೀಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಒಬ್ಬಟ್ಟು ಅಥವಾ ಹೋಳಿಗೆಯನ್ನೇ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ. ಇದಕ್ಕೂ ಕೂಡ ಏನಾದರೂ ಹಿನ್ನೆಲೆ ಇದೆಯಾ ಗುರುಗಳೇ? ಹೇಗೆ? ಖಂಡಿತ. ಏನು ಅಂದರೆ ಪೂರ್ಣಪೋಳಿ ಅಂತ ಕರೀತಾರೆ. ಎಲ್ಲ ನಾರ್ತ್ ಕಡೆ ಮರಾಠಿಯವರೆಲ್ಲ ಪೂರ್ಣಪೋಳಿ ಅಂತ ಕರೀತಾರೆ. ಏನು ಅಂದರೆ ಇದನ್ನು ತೊಗರಿಬೇಳೆಯಲ್ಲಿ ವಿಶೇಷವಾಗಿ ಮಾಡ್ಕೊಳ್ಳೋದು. ಈ ತೊಗರಿಬೇಳೆ ಅನ್ನೋದು ಯಾರಿಗೆ ಅಂದರೆ ಋಣ ತೀರಿಸ್ಕೊ ಅಂತ. ಬೆಲ್ಲದ ಒಬ್ಬಟ್ಟು ಜೊತೆಗೆ ತೊಗರಿಯನ್ನು ಹಾಕಿದ್ರೆ ಸುಬ್ರಹ್ಮಣ್ಯನ ವಿಶೇಷ. ಮಾಡೋದೇ ಏನಕ್ಕೆ ಅಂದರೆ, ತಾಯಿ ಮಗನ ಸೇರೋ ಸಮಯ ಬಂತು ಉಗಾದಿ ಹಬ್ಬಕ್ಕೆ ಅಂತ. ತಾಯಿನ ಬೇರೆ ಕಳಿಸ್ಬಿಟ್ಟಿರ್ತಾನೆ, ಮನೆ ಬಿಟ್ಟು ಹೊಟ್ಟೋಗಿರ್ತಾನೆ ಸುಬ್ಬಣ್ಣ. ತಾಯಿನ ಸೇರೋದೇ ಉಗಾದಿ ಹಬ್ಬಕ್ಕೆ ಅಂತ. ಅವನು ವಾಪಸ್ ಪಾರ್ವತಿ ಹತ್ರ ಬಂದಿರತಕ್ಕಂಥ ಸುಬ್ಬಣ್ಣ, ಅವನಿಗೇನಿಷ್ಟ? ಒಬ್ಬಟ್ಟು. ಸೊ ಲಕ್ಷ್ಮೀನೂ ಆರೈಕೆಯನ್ನು ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ, ಪಾರ್ವತಿನೂ ತುಂಬ ಪ್ರಿಯವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ, ಸರಸ್ವತಿಗೆ ಮೂಲವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ, ಅದಕ್ಕೆ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿ ಅಂಥ ಒಂದು ಸ್ಫಟಿಕವಾಗಿರ್ತಕ್ಕಂಥ ಜ್ಞಾನವನ್ನು ಅಭಿವೃದ್ಧಿ ಮಾಡೋದು ಪ್ರಜ್ಞಾಂ ವಿದ್ಯಾ ಬುದ್ಧಿ. ಪ್ರಜ್ಞೆನೇ ಇಲ್ಲದೇ ವಿದ್ಯಾ ಬುದ್ಧಿ ಪ್ರಯೋಜನವಿಲ್ಲ. ನೀನು ಪ್ರಜ್ಞೆ ಜ್ಞಾಪಕ ಶಕ್ತಿ ಇರಬೇಕು, ಅದನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷ. ಅದಕ್ಕೆ ನೋಡಿ, ಯಾವತ್ತು ತಿಳ್ಕೊ, ಪೂರ್ಣದೊಬ್ಬಟ್ಟನ್ನು ಯಾರು ತೊಗೊತಾರೋ, ಯಾರು ತಿಂತಾರೋ ಪೂರ್ಣದೊಬ್ಬಟ್ಟು ಭಾಳ ವಿಶೇಷ. ಜ್ಞಾನ ಜಾಸ್ತಿ ಅಭಿವೃದ್ಧಿ ಆಗುತ್ತೆ. ಬೆಲ್ಲದ ಜೊತೆ ತೊಗರಿಬೇಳೆ ಯಾವತ್ತೂ ಸೇರಿಸ್ಬೇಕು. ಅದಕ್ಕೆ ಮಂಗಳವಾರ ವ್ರತ ಕೊಡ್ತಾರೆ. ಹೋಗ್ಬಿಟ್ಟು ತೊಗರಿಬೇಳೆ ಬೆಲ್ಲ ಕೊಟ್ಬಿಡಿ, ತುಂಬ ಒಳ್ಳೆಯದ. ಅಂದರೆ ಋಣ ತೀರಿಸ್ಕೋ. ಬೆಲ್ಲ ಕೊಟ್ಟರೆ ಬೇಗ ಫಲ ಸಿಗುತ್ತೆ. ತೊಗರಿಬೇಳೆ ಬೆಲ್ಲ ಕಾಂಬಿನೇಷನ್ ಸುಬ್ರಹ್ಮಣ್ಯನಿಗೆ. ಸೊ ಅದನ್ನು ಏನು ಮಾಡ್ತೀಯಾ? ಪೂರ್ಣ ಮಾಡ್ಕೊಳ್ಳೋದು. ಸೊ ಪೂರ್ಣ ಚೆನ್ನಾಗಿ ಮಾಡಿಕೊಂಡು ತಟ್ಟಿ ಮಾಡ್ಕೊಳ್ಳೋದು. ಅವ್ರೇನು ಮಾಡ್ತಾರೆ, ಮೈದಾಲ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಏನು ಮಾಡುತ್ತೆ, ಪೂರ್ಣನೇ ಸಾಕು, ಬೆಲ್ಲನೋ ತೊಗರಿಬೇಳೆನೋ ಸಾಕು. ಇದು ಏನಾದರೂ ಇಟ್ಟು ಹಾಗೆ ತಿನ್ನೋಕ್ಕಾಗಲ್ವೇ? ಏನಾದರೂ ಇಟ್ಟು ಶುರು ಮಾಡೋಣ ಅಂದರೆ ಯಾವನೋ ಪಾಪ ಒಬ್ಬಟ್ಟು ಶುರು ಮಾಡ್ದ, ಅದಕ್ಕೆ ಒಬ್ಬಟ್ಟು ಶುರು ಮಾಡ್ಕೊಂಡ್ರೆ ಹೊರತು ಖಂಡಿತ ಇಲ್ಲ. ಇದೇನು ಹೇಳುತ್ತೆ ಅಂದರೆ, ಅದು ಹೋಗ್ತಾ ಹೋಗ್ತಾ ಉದರ ನಿಮಿತ್ತಂ ಬಹುಕೃತ ವೇಷ ಭಾಳ ಜನ ಮಾಡ್ಕೊಂಡ್ರು. ನೋಡು, ಮೊದಲಾದರೆ ಒಬ್ಬಟ್ಟು ಯಾವುದಕ್ಕೆ ಉಗಾದಿ ಹಬ್ಬಕ್ಕೆ ಮಾಡ್ಕೊಳ್ಳೋದು. ಕೆಲವ್ರು ಏನು ಮಾಡಿದ್ರು, ಗೌರಿ ಹಬ್ಬಕ್ಕೆ ಮಾಡೋಣ. ಕೆಲವ್ರು ಏನು ಮಾಡ್ತಾರೆ, ವರಮಹಾಲಕ್ಷ್ಮಿಗೆ ಮಾಡೋಣ. ಬಿಟ್ಟರೆ ಎಲ್ಲದಕ್ಕೂ ಮಾಡ್ಕೊಂಡು ಕೂತ್ಕೊಂತೀರಾ. ಕೆಲವರು ಈಗ ಅಯ್ಯೋ ಆಗಲ್ಲ ಸ್ವಾಮಿ, ರೆಡಿಮೇಡೇ ತೊಗೊಂಬಂದ್ಬಿಡೋಣ ಅಂತಾರೆ. ಸೊ ಅದರಿಂದ ಅವತ್ತು ಒಬ್ಬಟ್ಟು ಒಂದು ಬಹಳ ಮುಖ್ಯ. ಎಲ್ಲರಿಗೂ ಇಂಪಾರ್ಟೆಂಟ್ ಏನು ಅಂದರೆ, ಹೆಸರುಬೇಳೆ, ಪಾನಕ, ಕೋಸಂಬರಿ ಭಾಳ ಮುಖ್ಯ. ಅನ್ನ ದೇವಂ ಸಮರ್ಪಯಾಮಿ, ಅನ್ನ ಪ್ರಾಸನ ಆಗೋವರೆಗೂ, ಅನ್ನ ಬಡಿಸೋವರೆಗೂ, ಅನ್ನದ ಮೇಲೆ ಒಂದಿಷ್ಟು ತವೆ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕೋವರೆಗೂ ಏನೂ ಮುಟ್ಟಬಾರ್ದು. ಕೊನೆಗೆ ಸ್ಮರಣೆ ಮಾಡಿ. ಅಲ್ಲೆಲ್ಲರೂ ಯಾವ ಕಾಲಕ್ಕೂ ದೃಷ್ಟಿ ಇರುತ್ತೆ. ಇದಕ್ಕೇನು ಮಾಡಬೇಕು, ನೀರು ಪ್ರೋಕ್ಷಣೆ ಮಾಡಿ, ಭಗವಂತ ಅನ್ನಪೂರ್ಣೇಶ್ವರಿ ಇವತ್ತು ನನಗೆ ಊಟ ಕೊಟ್ಟಿದ್ಯಾ, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಇವತ್ತು ಇಷ್ಟು ಮಾತ್ರ ಕೊಟ್ಟಿರ್ತಕ್ಕಂಥ ನೀನು ಸದಾ ಕಾಲದಲ್ಲಿ ನಮ್ಮನೆ ನೆಲೆಸು ಅಂತ ಅನ್ನಪೂರ್ಣಿ ಸ್ಮರಣೆ ಮಾಡಿ ಊಟವನ್ನು ಶುರು ಮಾಡಿದ್ರೆ ಜೀವನ ಪರ್ಯಂತ ಅವ್ನಿಗೆ ದರಿದ್ರಲ್ಲ, ಚೆನ್ನಾಗಿ ಊಟ ಮಾಡ್ಬೇಕು. ಎಲ್ಲೋ ಕಾಡ್ಗೋದ್ರೂ ಊಟ ಸಿಗತ್ತೆ ಅನ್ನೋದು ವಿಶೇಷತೆ. ಸೊ ಅನ್ನ ಪ್ರಾಸನೆ ಮಾಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿರ್ಥ ಭಿಕ್ಷಾಂದೇಶ ಪಾರ್ವತಿ. ಅನ್ನವನ್ನು ಸ್ವೀಕರಿಸಿ ಪಾಯಸವನ್ನು ತಿಂದು ನಿಧಾನಕ್ಕೆ ಎಲ್ಲ ಊಟ ಮಾಡಿ ತಿಂದ್ರೆ ಹಬ್ಬದ ಅಡಿಗೆ ಸೂಪರ್. ಓಕೆ. ಇನ್ನು ಯುಗಾದಿ ಹಬ್ಬದಲ್ಲಿ ಸ್ನಾನವನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದ್ರ ವಿಧಿವಿಧಾನಗಳು ಹೇಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾಯ್ತು. ಹಾಗೆ ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲವನ್ನ ತಿಂತೀವಿ, ಇದರ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯ್ತು. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಕ್ಕೂ ಕೂಡ ಅಡಿಗೆಗೆ ಬಹಳ ಮಹತ್ವತೆಯನ್ನು ನೀಡ್ತೀವಿ, ಬಹಳ ಪ್ರಾಶಸ್ತ್ಯವನ್ನು ನೀಡ್ತೀವಿ. ಅದಕ್ಕೆ ಆದಂಥ ವಿಧಿವಿಧಾನಗಳಿವೆ. ಅಡಿಗೆ ಮಾಡೋದು ಕೂಡ ವಿಧಿವಿಧಾನ, ಅದನ್ನು ಸೇವಿಸೋದಕ್ಕೂ ಕೂಡ ಕೆಲವೊಂದು ಕ್ರಮಗಳಿರುತ್ತೆ. ಯಾಕೆ ಆ ಕ್ರಮವನ್ನು ಅನುಸರಿಸಬೇಕು ಅಂತ ಇವತ್ತು ಗುರುಜಿಯವರು ಕೂಲಂಕುಷವಾಗಿ ನಮಗೆ ತಿಳಿದು ಹೇಳಿದ್ದಾರೆ. ಇನ್ನು ಯುಗಾದಿ ಹಬ್ಬದ ದಿನ ನಾವು ಚಂದ್ರನ ದರ್ಶನವನ್ನ ಮಾಡ್ತೀವಿ.